ಕೋಗಿಲು ಲೇಔಟ್ನ ಅಕ್ರಮ ಒತ್ತುವರಿದಾರರಿಗೆ ಇದೀಗ ಸರ್ಕಾರದಿಂದ ಫ್ಲಾಟ್ ಅನ್ನ ನೀಡಲಾಗ್ತಾ ಇದೆ. ಇದಕ್ಕೆ ಕಾರಣ ಕೇರಳದ ಸಿಎಂ ಪಿನರಾಯಿ ವಿಜಯನ್ ಅಂತ ಹೇಳಲಾಗ್ತಾ ಇದೆ. ಈಗ ಕೇರಳದ ಸಿಎಂ ಪಿನರಾಯಿ ವಿಜಯನ್ ಕಳಿಸಿರ್ತಕ್ಕಂತಹ ಅವರ ಟೀಮ್ ಅನ್ನ ರಿಪಬ್ಲಿಕ್ ಕನ್ನಡ ಇದೀಗ ಹಿಗ್ಗಾಮುಗ್ಗವಾಗಿ ಜಾಡಿಸಿ ಚಳಿ ಬಿಡಿಸಿ ಕಳಿಸಿದೆ. ಆ ಕುರಿತಾದ ವರದಿ ನಿಮ್ಮ ಮುಂದೆ. ಇವತ್ತು ಕೋಗಿಲು ಬಡಾವಣೆಗೆ ಕೇರಳದ ಟೀಮ್ ಭೇಟಿ ಕೊಟ್ಟಿತ್ತು. ಈ ಒಂದು ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಪ್ರಶ್ನೆ, ಕೇರಳದಿಂದ ಬಂದಂತಹ ಹೋರಾಟಗಾರರು ತಬ್ಬಿಬ್ಬಾಗ್ಬಿಟ್ರು. ನಿಮ್ಗೆ ಕೋಗಿಲು ಲೇಔಟ್ ನ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಡಿಸೆಂಬರ್ 21 ಡೆಮಾಲಿಷನ್ ಆಗಿತ್ತು. ಡೆಮಾಲಿಷನ್ ಆಗಿ ಸರಿಸುಮಾರು 15 ದಿನ ಕಳೆದ್ರು ಕೂಡ ಇಲ್ಲಿ ಸದ್ಯಕ್ಕೆ ಚಿತ್ರಣ ಅದೇ ರೀತಿ ಆಗಿದೆ. ಜನರು ಅದೇ ಜಾಗದಿಂದ ಬೇರೆಡೆಗೆ ಇನ್ನೂ ಕೂಡ ಹೋಗಿಲ್ಲ, ನಿಂತ ಜಾಗದಲ್ಲಿ ಇನ್ನೂ ಕೂಡ ಇದ್ದಾರೆ. ಇಂತಹ ಸಮಯದಲ್ಲಿ ಕೆಲವೊಂದಿಷ್ಟು ಜನ ಈ ಒಂದು ಟೈಮ್ ಅನ್ನು ನೋಡಿಕೊಂಡು ರಾಜಕೀಯವಾಗಿ ತಮ್ಮ ಬೇಳೆಯನ್ನು ಬೇಯಿಸಲು ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಕೇರಳದಿಂದ ಒಂದು ಟೀಮ್ ಬಂತಹ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡ ನೇರವಾಗಿ ಅವರನ್ನು ಪ್ರಶ್ನೆ ಮಾಡುತ್ತೆ. ಮೊದಲನೇ ಪ್ರಶ್ನೆ ಮಾಡಿರೋದು, ಈ ಹಿಂದೆ ಕೇರಳದಲ್ಲಿ ಕೂಡ ಈ ಡೆಮಾಲಿಷನ್ ಆಗಿತ್ತಲ್ವಾ, ಅಲ್ಲಿ ಯಾಕೆ ನೀವು ಭೇಟಿ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಅವರಲ್ಲಿ ಯಾವುದೇ ರೀತಿಯ ಉತ್ತರ ಇರಲ್ಲ. ಎರಡನೇದಾಗಿ, ಇಲ್ಲಿರುವಂತಹ ಹೊರ ರಾಜ್ಯದವರಿಗೆ, ಬೇರೆ ರಾಜ್ಯದವರಿಗೆ, ಕಾಶ್ಮೀರದಿಂದ ಬಂದವರಿಗೆ ಇಲ್ಲಿ ಯಾಕೆ ನಾವು ಭೂಮಿಯನ್ನು ಕೊಡಬೇಕು, ಕರ್ನಾಟಕದಲ್ಲಿ ಯಾಕೆ ಭೂಮಿಯನ್ನು ಕೊಡಬೇಕು, ಇದೇ ಡೆಮಾಲಿಷನ್ ಕೇರಳದಲ್ಲಿ ನಡೆದಿದ್ರೆ ನೀವು ಭೂಮಿಯನ್ನು ಕೊಡ್ತಿದ್ರ ಅನ್ನೋ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಕೇರಳದಿಂದ ಬಂದಂತಹ ಹೋರಾಟಗಾರ ಒಂದು ಉತ್ತರವನ್ನು ಕೊಡ್ತಾನೆ. ಅಂದ್ರೆ ಈ ಸಂದರ್ಭದಲ್ಲಿ ನಾವು ಭಾರತೀಯರಂತೂ ಕನ್ಸಿಡರ್ ಮಾಡಬೇಕು, ಇವ್ರನ್ನು ಕೇರಳಿಗರು, ಕನ್ನಡಿಗರು, ಪಂಜಾಬಿಗಳು ಅನ್ನೋ ರೀತಿಯಲ್ಲಿ ಕನ್ಸಿಡರ್ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ಉತ್ತರ ಕೊಡ್ತಾರೆ. ಈ ಒಂದು ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡ ಮತ್ತೊಂದು ಪ್ರಶ್ನೆಯನ್ನು ಮಾಡುತ್ತೆ. ಹಾಗಾದ್ರೆ ಕಳೆದ ವರ್ಷ ಗೋವಾದಲ್ಲಿ ಕನ್ನಡಿಗರ ಮನೆಯನ್ನು ಡೆಮಾಲಿಷನ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಯಾಕೆ ನೀವು ಹೋಗಿ ಹೋರಾಟವನ್ನು ಮಾಡಿಲ್ಲ, ಅಲ್ಲಿ ಯಾಕೆ ನೀವು ಅವರು ಕನ್ನಡಿಗರು, ಅವರು ಕನ್ನಡಿಗರಲ್ಲ, ಅವರು ಭಾರತೀಯರು ಅನ್ನೋ ಮೂಲಕ ಅಲ್ಲಿ ಯಾಕೆ ನೀವು ಪ್ರಶ್ನೆ ಮಾಡಿಲ್ಲ, ಅವರು ಭಾರತೀಯರು ಅನ್ನೋ ಮೂಲಕ ಅವರು ಅಲ್ಲಿ ಯಾಕೆ ನೀವು ಮಾನವೀಯತೆ ನೆಲೆಯಲ್ಲಿ ಅಲ್ಲಿರುವಂತಹ ಜನರಿಗೆ ನೀವು ಯಾಕೆ ವ್ಯವಸ್ಥೆ ಮಾಡಿಲ್ಲ ಅನ್ನೋ ಪ್ರಶ್ನೆಯನ್ನು ಕೂಡ ರಿಪಬ್ಲಿಕ್ ಕನ್ನಡ ಮಾಡುತ್ತೆ. ಯಾವಾಗ ರಿಪಬ್ಲಿಕ್ ಕನ್ನಡ ಈ ರೀತಿಯ ಪ್ರಶ್ನೆಯನ್ನು ಮಾಡ್ತಾ ಹೋಗುತ್ತೋ ಅಲ್ಲಿ ಕೇರಳದಿಂದ ಬಂದಂತಹ ತಂಡಕ್ಕೆ ಉತ್ತರ ಸಿಗದೆ ತಬ್ಬಿಬ್ಬಾಗ್ಬಿಡ್ತಾರೆ. ಕಡೆಗೆ ಅವರು ಬೇರೆದೇ ರೀತಿಯ ಡ್ರಾಮಾವನ್ನು ಕೂಡ ಮಾಡಲು ಶುರು ಮಾಡ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇಲ್ಲಿ ನೋಟಿಸ್ ಕೊಡದೆ ಈ ಡೆಮಾಲಿಷನ್ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕೂಡ ಆರೋಪ ಮಾಡುವಂತಹ ಒಂದು ಕೆಲಸವನ್ನು ಮಾಡುತ್ತೆ. ನಮ್ಮ ಪ್ರಶ್ನೆ ಇರೋದು, ಮೊದಲಿಗೆ ಯಾರೇ ಈ ರೀತಿ ಆರೋಪ ಅಂತ ಮಾಡುವಂತಹ ಮೊದಲಿಗೆ ನಿಯಮವನ್ನು ತಿಳ್ಕೋಬೇಕಾಗುತ್ತೆ. ಸರ್ಕಾರಿ ಜಾಗದಲ್ಲಿ ಒತ್ತುವರಿಯಾದಂತಹ ಸಂದರ್ಭದಲ್ಲಿ ಅದು ಬಿಡಿ ಆಗಿರ್ಬೋದು, ಜಿಬಿ ಆಗಿರ್ಬೋದು, ಸ್ಲಂ ಬೋರ್ಡ್ ಆಗಿರ್ಬೋದು, ಅಥವಾ ರೈಲ್ವೆ ಇಲಾಖೆಯ ಸರ್ಕಾರಿ ಜಾಗದಲ್ಲಿ ಬಂದು ಯಾರಾದರೂ ಮನೆ ಕಟ್ಟಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ನೋಟಿಸ್ ಕೊಡುವಂತಹ ಅಗತ್ಯ ಇಲ್ಲ. ನೋಟಿಸ್ ಕೊಡದೇನೆ ಅಂತವರನ್ನು ಒತ್ತುವರಿ ತೆರವು ಮಾಡಬಹುದು. ಇದು ನಿಯಮ. ಈ ನಿಯಮವನ್ನು ತಿಳ್ಕೊಂಡು ಕೆಲವೊಂದಿಷ್ಟು ಜನ ಮಾತನಾಡಿದ್ರೆ ಉತ್ತಮ ಅನ್ನೋದೇ ರಿಪಬ್ಲಿಕ್ ಕನ್ನಡ ಮಾಡ್ತಿರುವಂತಹ ಮನವಿ. ಯಾಕೆಂದ್ರೆ ಬಹುತೇಕರು ಕೋಗಿಲು ಲೇಔಟ್ ಪ್ರಕರಣದಲ್ಲಿ ರಾಜಕೀಯ ಜಂಜಾಟದಲ್ಲಿ ತೊಡಗಿದ್ದಾರೆ. ಬಟ್ ವಾಸ್ತವ ಚಿತ್ರಣ ಏನಂದ್ರೆ, ಇಲ್ಲಿರುವಂತಹ ಕೆಲವೊಂದಿಷ್ಟು ಕನ್ನಡಿಗರಿಗೆ ನಿಜವಾಗಿ ಅನ್ಯಾಯ ಆಗಿದ್ದು ಅದು ಸತ್ಯ. ಆದ್ರೆ ಬಹುತೇಕರು ಇಲ್ಲಿರುವಂತಹ ಹೊರ ರಾಜ್ಯದವರು ಅಂತವರ ಡಾಕ್ಯುಮೆಂಟ್ ಅನ್ನು ವೆರಿಫಿಕೇಶನ್ ಕೂಡ ಆಗ್ತಾ ಇದೆ. ಈಗಾಗಲೇ ಪೊಲೀಸ್ ಇಲಾಖೆ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಜಿಬಿ ಆಗಿರ್ಬೋದು, ಕಂದಾಯ ಇಲಾಖೆ ಆಗಿರ್ಬೋದು, ಪ್ರತಿಯೊಂದು ಇಲಾಖೆ ಕೂಡ ತಮ್ಮ ವ್ಯಾಪ್ತಿಯಲ್ಲಿ ಇಲ್ಲಿರುವಂತಹ ಜನರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ. ಇಂತಹ ಸಮಯದಲ್ಲಿ ಕೆಲವೊಂದಿಷ್ಟು ಜನರಲ್ಲಿ ನಕಲಿಯಾಗಿರುವಂತಹ ದಾಖಲಾತಿ ಇದೆ ಅನ್ನೋ ಮಾಹಿತಿ ಇರುವುದರಿಂದ ಪೊಲೀಸ್ ವೆರಿಫಿಕೇಶನ್ ಕೂಡ ಆಗ್ತಾ ಇದೆ. ಯಾಕಂದ್ರೆ ಇವರು ಮೂಲತಃ ಇಲ್ಲಿಯವರ, ಇವರ ಮೂಲ ಯಾವುದು ಅನ್ನೋ ನಿಟ್ಟಿನಲ್ಲಿ ಕೂಡ ಪರಿಶೀಲನೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಇಂತಹ ಸಮಯದಲ್ಲಿ ಪ್ರತಿಯೊಬ್ಬರು ಇಲ್ಲಿ ಬಂದು ತಮ್ಮ ಬೇಳೆಯನ್ನು ಬೇಯಿಸ್ಕೊತಿದ್ದಾರೆ. ಅದನ್ನು ಕೂಡ ಕೇರಳದಲ್ಲಿ ಮುಂದಿನ 2026 ಮಾರ್ಚ್ನಲ್ಲಿ, ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಎಲೆಕ್ಷನ್ ಇರುವುದರಿಂದ ಇಂತಹ ಸಮಯದಲ್ಲಿ ಕೆಲವು ರಾಜಕೀಯ ಲಾಭಕ್ಕಾಗಿ ಇಲ್ಲಿಗೆ ಭೇಟಿ ಕೊಡೋದು, ಜೊತೆಗೆ ಇಲ್ಲಿರುವಂತಹ ಒಂದಿಷ್ಟು ಜನರ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡು ತಾವು ಎಲ್ಲಿ ಭೇಟಿ ಕೊಟ್ಟು ಮಾನವೀಯ ನೆಲೆಯಲ್ಲಿ ಸಹಾಯ ಮಾಡ್ತೀವಿ ಅಂತ ಫೋರ್ಸ್ ಕೊಡೋದು ಮಾಡ್ತಾ ಇದ್ದಾರೆ. ವಾಸ್ತವ ಚಿತ್ರ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಕೇರಳದಿಂದ ಬಂದಂತಹ ಟೀಮ್ ನಿಂದ ಇದುವರೆಗೂ ಕೂಡ ಇಲ್ಲಿರುವಂತಹ ಸಂತ್ರಸ್ತರಿಗೆ ₹1 ಕೂಡ ಲಾಭ ಆಗಿಲ್ಲ ಅನ್ನೋ ವಿಚಾರವನ್ನು ಖುದ್ದು ಇಲ್ಲಿರುವಂತಹ ಜನರೇ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೋಗಿಲು ಲೇಔಟ್ನ ಒತ್ತುವರಿದಾರರ ತೆರವು ಈ ಒಂದು ಪ್ರಕರಣ ಕಳೆದು 2 ವಾರವೇ ಆಯಿತು. ಇದೀಗ ಅದೇ ಕೋಗಿಲು ಲೇಔಟ್ನ ಒತ್ತುವರಿದಾರರು ಇದೀಗ ಅದೇ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಬೇರೆ ಕಡೆ ಸ್ಥಳಾಂತರವಾಗ್ತಾ ಇಲ್ಲ. ಮತ್ತೊಂದು ಕಡೆಗೆ ಟಾರ್ಪಲ್ ಅನ್ನ ಹಾಕಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಕೋಗಿಲು ಲೇಔಟ್ನ ಅಕ್ರಮ ಒತ್ತುವರಿ ತೆರವು ಮಾಡಿ ಇಂದಿಗೆ ಬರೋಬ್ಬರಿ 20 ದಿನ. 2025 ಡಿಸೆಂಬರ್ 20ರಂದು ಕೋಗಿಲು ಲೇಔಟ್ನಲ್ಲಿ ಸರಿಸುಮಾರು 167 ಮನೆಗಳನ್ನು ಡೆಮಾಲಿಷನ್ ಮಾಡಲಾಗಿತ್ತು. ಇವತ್ತು ಈ ಘಟನೆ ನಡೆದು ಸರಿಸುಮಾರು 2 ವಾರ ಆಗಿದೆ. ಸದ್ಯದ ಚಿತ್ರಣ ಹೇಗಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬಹುತೇಕ ಜನರೇನಿದ್ದಾರೆ ಡೆಮಾಲಿಷನ್ ಆದಂತಹ ಜಾಗದಲ್ಲಿ ಇನ್ನೂ ಕೂಡ ಅದೇ ಜಾಗದಲ್ಲಿದ್ದಾರೆ. ತಾತ್ಕಾಲಿಕವಾಗಿ ಟಾರ್ಪಲ್ ಹಾಕಿ ಬದುಕ್ತಾ ಇದ್ದಾರೆ.
ಈ ಒಂದು ಘಟನೆ ನಡೆದು ಸರಿಸುಮಾರು 15 ದಿನ ಆದ್ರೂ ಕೂಡ ಇನ್ನೂ ಕೂಡ ಜನರು ಆ ಜಾಗದಿಂದ ಕದಲಿಲ್ಲ. ಯಾವ ಜಾಗದಲ್ಲಿ ತಮ್ಮ ಮನೆ ಇತ್ತೋ, ಯಾವ ಜಾಗದಲ್ಲಿ ತಾವು ವಾಸ ಮಾಡ್ತಿದ್ದವೋ ಅದೇ ಜಾಗದಲ್ಲೂ ಈಗಲೂ ಕೂಡ ಬದುಕ್ತಾ ಇದ್ದಾರೆ. ಇನ್ನು ಕೋಗಿಲು ಲೇಔಟ್ ನ ಏನು ಈ ಒಂದು ಸದ್ಯಕ್ಕೆ ಡೆಮಾಲಿಷನ್ ಆದಂತಹ ನಂತರದಲ್ಲಿ ಇದೀಗ ಅವರಿಗೆ ಪುನರ್ವಸತಿ ಕಲ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ಹಾಗೂ ಈಗ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿ ಅವರಿಗೆ ಪುನರ್ವಸತಿ ಕಲ್ಪಿಸುವಂತಹ ಒಂದು ಕೆಲಸ ಆಗ್ತಾ ಇದೆ. ಅದರ ಅಂತಿಮ ಪಟ್ಟಿ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಇನ್ನು ಕೂಡ 4-5 ದಿನ ಆಗ್ಬಹುದು ಅನ್ನೋ ಮಾಹಿತಿ ಕೂಡ ಇದೆ. ಯಾಕಂದ್ರೆ ಈ ಒಂದು ಪ್ರಕರಣ ಭವಿಷ್ಯದಲ್ಲಿ ಇಡೀ ಬೆಂಗಳೂರಿಗೆ ಒಂದು ಮಾದರಿಯ ಪ್ರಕರಣ ಆಗುವಂತಹ ಸಾಧ್ಯತೆ ಇದೆ. ಮಾದರಿ ಪ್ರಕರಣ ಅಂದ್ರೆ ಇಲ್ಲಿ ಕೊಡುವಂತಹ ಡಿಸಿಷನ್ ಏನಿದೆ ಭವಿಷ್ಯದಲ್ಲಿ ಪ್ರತಿಯೊಂದಕ್ಕೂ ಕೂಡ ಅದು ಅನ್ವಯ ಆಗುತ್ತೆ. ಇದೇ ಕಾರಣಕ್ಕೆ ಇವತ್ತು ಈ ಕೋಗಿಲ್ ಲೇಔಟ್ ನಲ್ಲಿ ಸರ್ಕಾರ ತೆಗೆದುಕೊಳ್ಳುವಂತಹ ಡಿಸಿಷನ್ ಭವಿಷ್ಯದಲ್ಲಿ ಬೆಂಗಳೂರಿಗೆ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಕೂಡ ಕೊಡುತ್ತೆ. ಇದೇ ಕಾರಣಕ್ಕೆ ಪ್ರತಿಯೊಂದು ಹಂತದಲ್ಲೂ ಕೂಡ ಅಲೆದು ತೂಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸ ಕೂಡ ಆಗುತ್ತೆ. ಈಗಾಗಲೇ ಡಿಸಿ ನೇತೃತ್ವದಲ್ಲಿ ಈಗಾಗಲೇ ದಾಖಲೆಗಳ ಪರಿಶೀಲನೆ ಕೂಡ ಆಗ್ತಾ ಇದೆ. ಡಿಸಿ ಸಿದ್ಧಪಡಿಸಿದ ನಂತರ ಅದನ್ನು ಸಚಿವರ ಹಾಗೂ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಆ ಒಂದು ಪಟ್ಟಿಯನ್ನು ಹಸ್ತಾಂತರ ಮಾಡಲಾಗುತ್ತೆ. ಈ ಒಂದು ಲಿಸ್ಟ್ ಕೊಟ್ಟ ನಂತರ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಎಲ್ಲಾ ಮಾನದಂಡಗಳನ್ನು ಪರಿಶೀಲನೆ ಮಾಡಲಾಗುತ್ತೆ. ಅಂದ್ರೆ ಯಾವುದೇ ಒಂದು ಇದರಡಿ ಅಂದ್ರೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿ ಯಾರಿಗಾದ್ರೂ ಮನೆ ಅಥವಾ ಫ್ಲಾಟ್ ಅಲಾಟ್ ಆಗಬೇಕಾದ್ರೆ ಸರಿಸುಮಾರು 15 ಮಾನದಂಡಗಳನ್ನು ಪಾಲಿಸಬೇಕಾಗುತ್ತೆ. ಅರ್ಜಿದಾರ ಕುಟುಂಬ ವಾರ್ಷಿಕ ಆದಾಯ 3 ಲಕ್ಷಕ್ಕೆ ಮೀರಿರಬಾರದು. ಜೊತೆಗೆ ಕನಿಷ್ಠ 5 ವರ್ಷಗಳಿಂದ ಜಿಲ್ಲಾ ವ್ಯಾಪ್ತಿಯಲ್ಲಿ ವಾಸ ಇರಬೇಕು. ವಸತಿ ರಹಿತ ಕುಟುಂಬವಾಗಿರಬೇಕು. ಆಧಾರ್ ಸಂಖ್ಯೆ ಕಡ್ಡಾಯ ಆಗಿರಬೇಕು. ಅರ್ಜಿದಾರರು ಪಡಿತರ ಚೀಟಿಯನ್ನು ಹೊಂದಿರಬೇಕು. ಆದಾಯ ಪ್ರಮಾಣ ಪತ್ರ ಇರಬೇಕು. ಜೊತೆಗೆ ಬ್ಯಾಂಕ್ ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂತಹ ಬ್ಯಾಂಕ್ ಅಕೌಂಟ್ ಇರಬೇಕು. ಈ ರೀತಿಯ ಪ್ರಮುಖ ಮಾನದಂಡಗಳಿರುತ್ತೆ. ಇಂತಹ ಮಾನದಂಡಗಳ ಅಡಿಯಲ್ಲಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಒಂದಿಷ್ಟು ಜನರಲ್ಲಿ ರೇಷನ್ ಕಾರ್ಡ್ ಇಲ್ಲ. ಈಗ ಸರ್ಕಾರ ಯಾವುದನ್ನು ಕನ್ಸಿಡರ್ ಮಾಡ್ತಾನೆ ಪ್ರಶ್ನೆ ಮೂಡುತ್ತೆ. ಕೇವಲ ರೇಷನ್ ಕಾರ್ಡ್ ಆಧಾರದಲ್ಲಿ ಪುನರ್ವಸತಿ ಕಲ್ಪಿಸಿದ್ದಾದಂತಲ್ಲಿ ಸರಿಸುಮಾರು ಕೇವಲ 60 ಜನರಿಗೆ ಮಾತ್ರ ಈ ವಸತಿ ಅಂದ್ರೆ ಪುನರ್ವಸತಿ ಸಿಗುವಂತಹ ಸಾಧ್ಯತೆ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ. ಕೋಗಿಲು ಲೇಔಟ್ ನ ಅಕ್ರಮ ಒತ್ತುವರಿದಾರರಿಗೆ ಇದೀಗ ಸರ್ಕಾರದಿಂದ ಫ್ಲಾಟ್ ಅನ್ನ ನೀಡಲಾಗ್ತಾ ಇದೆ. ಇದಕ್ಕೆ ಕಾರಣ ಕೇರಳದ ಸಿಎಂ ಪಿನರಾಯಿ ವಿಜಯನ್ ಅಂತ ಹೇಳಲಾಗ್ತಾ ಇದೆ. ಈಗ ಕೇರಳದ ಸಿಎಂ ಪಿನರಾಯಿ ವಿಜಯನ್ ಕಳಿಸಿರ್ತಕ್ಕಂತಹ ಅವರ ಟೀಮ್ ಅನ್ನ ರಿಪಬ್ಲಿಕ್ ಕನ್ನಡ ಇದೀಗ ಹಿಗ್ಗಾಮುಗ್ಗವಾಗಿ ಜಾಡಿಸಿ ಚಳಿ ಬಿಡಿಸಿ ಕಳಿಸಿದೆ. ಆ ಕುರಿತಾದ ವರದಿ ನಿಮ್ಮ ಮುಂದೆ. ಇವತ್ತು ಕೋಗಿಲು ಬಡಾವಣೆಗೆ ಕೇರಳದ ಟೀಮ್ ಭೇಟಿ ಕೊಟ್ಟಿತ್ತು. ಈ ಒಂದು ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಪ್ರಶ್ನೆ, ಕೇರಳದಿಂದ ಬಂದಂತಹ ಹೋರಾಟಗಾರರು ತಬ್ಬಿಬ್ಬಾಗ್ಬಿಟ್ರು. ನಿಮ್ಗೆ ಕೋಗಿಲ್ ಲೇಔಟ್ ನ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಡಿಸೆಂಬರ್ 21 ಡೆಮಾಲಿಷನ್ ಆಗಿತ್ತು. ಡೆಮಾಲಿಷನ್ ಆಗಿ ಸರಿಸುಮಾರು 15 ದಿನ ಕಳೆದ್ರು ಕೂಡ ಇಲ್ಲಿ ಸದ್ಯಕ್ಕೆ ಚಿತ್ರಣ ಅದೇ ರೀತಿ ಆಗಿದೆ. ಜನರು ಅದೇ ಜಾಗದಿಂದ ಬೇರೆಡೆಗೆ ಇನ್ನೂ ಕೂಡ ಹೋಗಿಲ್ಲ, ನಿಂತ ಜಾಗದಲ್ಲಿ ಇನ್ನೂ ಕೂಡ ಇದ್ದಾರೆ. ಇಂತಹ ಸಮಯದಲ್ಲಿ ಕೆಲವೊಂದಿಷ್ಟು ಜನ ಈ ಒಂದು ಟೈಮ್ ಅನ್ನು ನೋಡಿಕೊಂಡು ರಾಜಕೀಯವಾಗಿ ತಮ್ಮ ಬೇಳೆಯನ್ನು ಬೇಯಿಸಲು ಬರ್ತಾ ಇದ್ದಾರೆ. ಅದ್ರೂ ಕೂಡ ಪ್ರಮುಖವಾಗಿ ಕೇರಳದಿಂದ ಒಂದು ಟೀಮ್ ಬಂತಹ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡ ನೇರವಾಗಿ ಅವರನ್ನು ಪ್ರಶ್ನೆ ಮಾಡುತ್ತೆ. ಮೊದಲನೇ ಪ್ರಶ್ನೆ ಮಾಡಿರೋದು, ಈ ಹಿಂದೆ ಕೇರಳದಲ್ಲಿ ಕೂಡ ಈ ಡೆಮಾಲಿಷನ್ ಆಗಿತ್ತಲ್ವಾ, ಅಲ್ಲಿ ಯಾಕೆ ನೀವು ಭೇಟಿ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಅವರಲ್ಲಿ ಯಾವುದೇ ರೀತಿಯ ಉತ್ತರ ಇರಲ್ಲ. ಎರಡನೇದಾಗಿ ಇಲ್ಲಿರುವಂತಹ ಹೊರ ರಾಜ್ಯದವರಿಗೆ ಬೇರೆ